ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರದಲ್ಲಿರುವಂಥ ಸಂಗಮನಾಥ ಕಾರ್ಖಾನೆಗೆ ನಿನ್ನೆ ಒಬ್ಬ ರೈತರು ಕಬ್ಬನ್ನು ತುಂಬಿಕೊಂಡು ಹೋದಂಥ ಸಂದರ್ಭದಲ್ಲಿ ಹೋಗೋಕ್ಕಿಂತ ಮುಂಚೆ ಪ್ರೈವೇಟ್ ಕಾಟಾದಲ್ಲಿ ಅವ್ರು ಏನಾದ್ರು ಕಾಟ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 1 ಟನ್ ಅಂದರೆ 1000 kg ಕಬ್ಬು ಡಿಫರೆನ್ಸ್ ಆಗಿರೋದು ಕಂಡು ಬಂದದ. ಅದಾದ ನಂತರ ರೈತರೆಲ್ಲರೂ ಕೂಡ ದಾಂಧಲೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಕಾಟ ಮಾಡ್ತಾರೆ. ಅವ್ರು ಮೊದಲು ಕೊಟ್ಟಂಥ ಸ್ಲಿಪ್ಪಿಗೆ ಮತ್ತು ಇದಕ್ಕೆ 560 kg ಡಿಫರೆನ್ಸ್ ಬರ್ತದೆ. ಅದಾದ ನಂತರ ಮತ್ತೆ ಲೀಗಲ್ ಮೆಟ್ರಾಲಜಿ ಅವರು ಸುಮಾರು 1 ಗಂಟೆ ನಿಂತು ಬರ್ತಾರೆ. ತಹಸೀಲ್ದಾರ್ ಅವರು ಬಂದಂಥ ಸಂದರ್ಭದಲ್ಲಿ ಮತ್ತು ಲೀಗಲ್ ಮೆಟ್ರಾಲಜಿ ಅವರಿಗೆ ಸುಮಾರು ಒಂದು 20 ಕಿಲೋ ಡಿಫರೆನ್ಸ್ ಬರ್ತದೆ. ಅದಕ್ಕೇನದ ಇವತ್ತಿನ ದಿನ ಆ ಒಂದು ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಒಂದು ನಿಯೋಗವನ್ನು ತೊಗೊಂಡು ಅಲ್ಲಿ ಏನದ ತನಿಖೆ ಮಾಡಬೇಕು. ಟೋಟಲಾಗಿ ಅದಕ್ಕೆ ಸಂಬಂಧಪಟ್ಟಂಥ ಫುಡ್ ಡಿ ಡಿ ಅವ್ರು ಇರ್ಬೋದು, ಕಂದಾಯ ಇಲಾಖೆಯವರು ಇರ್ಬೋದು, ಅದೇ ಲೀಗಲ್ ಮೆಟ್ರಾಲಜಿ ಅವರು ಇರ್ಬೋದು ಮತ್ತು AC ಅವರು ಇವರೆಲ್ಲರೂ ಕೊಡ್ಕೊಂಡು ನಾಳೆ ದಿನ ಆ ಸಕ್ಕರೆ ಕಾರ್ಖಾನೆಗೆ ಹೋಗಿ ಅಲ್ಲಿನ ಸುಮಾರು 3 ಗಂಟೆ ಕಾಲ ಅಲ್ಲಿ ಐತಿ. ಅದು CC ಕ್ಯಾಮ್ರಾ ಎಲ್ಲ ಫೋಟೋಸ್ ತೊಗೊಂಡು ಅಲ್ಲೇನಾದರೂ ಮೋಸ ಆಗಿದ್ದೇ ಸಾಬೀತಾಯ್ತಪ್ಪ ಅಂತಂದ್ರೆ ಆ ಕಾರ್ಖಾನೆ ವಿರುದ್ಧ ತಕ್ಕ ಶಿಕ್ಷೆ ನಾವೇನಾದ್ರು ವಿಧಿಸ್ಲಿಕ್ಕೆ ತಯಾರಿದ್ದೀವಿ. ಅದ್ರ ಮೇಲೆ ಏನಾದ್ರು ಮುಂದೆ ಕಾನೂನು ಕ್ರಮ ಕೈಗೊಳಿಸ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ಆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸಕ್ಕರೆ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಕೂಡ ಅನೌನ್ಸ್ ಮಾಡಿದರು, ವಿಜಯಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ಯಾವುದೇ ಸಕ್ಕರೆ ಕಾರ್ಖಾನೆಯಲ್ಲಿ ತೂಕದಲ್ಲಿ ಮೋಸ ಆಯ್ತಪ್ಪ ಅಂತಂದ್ರೆ ನೀವು ಸಾಬೀತುಪಡಿಸ್ರಿ, ನಾವೇನಾದ್ರು 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಾನು ಶಿವಾನಂದ ಪಾಟೀಲ್ಗೆ ಏನು ಹೇಳ್ತೀನಿ ಅಂತಂದ್ರೆ, ಈಗೇನು ಮೋಸ ಆಗಿದ್ದು ಸಾಬೀತಾಗೈತಿ, ನಾಳೆ ಅಧಿಕಾರಿಗಳು ಕೂಡ ಅಧಿಕೃತವಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಕತ್ತಾರ. ಅದಕ್ಕೆ ನೀವೇನಾದ್ರು 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಬೇಕು, ಎಲ್ಲ ಮಾಧ್ಯಮದ ಮೂಲಕ ಇದನ್ನು ಪ್ರಚಾರ ಪಡಿಸಬೇಕು ಮತ್ತು ಯಾರ್ಯಾರು ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ರೀತಿ ರೈತರಿಗೆ ಮೋಸ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ.